ಯೂನಿವರ್ಸಿಟಿಲಿ ಮೊಬಿಲೈಸ್ ಆಗಬೇಕೇನೋ, ಸರಿಯಾಗಿ ಮೊಬಿಲೈಸ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತು ನನಗೆ ಇವತ್ತು. ಯಾಕೆ ವುಮೆನ್ಸ್ ಡೇ ಒಂದು ಮಾಡ್ತಿದ್ರು ಸ್ವಲ್ಪ ಜವಾಬ್ದಾರಿಯಿಂದ, ಒಂದೇ ಪ್ರೋಗ್ರಾಮ್ ಮಾಡ್ತಾಯಿದ್ರು ನನಗೆ ಗೊತ್ತಿರೋ ಹಾಗೆ 3-4 ವರ್ಷದಿಂದ. ಇವತ್ತಿನ ಕಾರ್ಯಕ್ರಮ ಕೂಡ ತುಂಬ ಇಂಪಾರ್ಟೆಂಟು. ಸಾವಿತ್ರಿಬಾಯಿ ಫುಲೆ ಅವ್ರನ್ನ ಇವತ್ತಿಗೆ ಯಾಕೆ ನೆನೆಸ್ಕೋಬೇಕು ಅನ್ನೋದು ನಮ್ಗೆಲ್ರಿಗೂ ಅರ್ಥ ಆಗಬೇಕು. ನಮ್ಮ ಮೇಡಮ್ ಹೇಳ್ತಿರೋ ಹಾಗೆ ನಮ್ಮ ಒಳಗಡೆ ಹೆಣ್ಮಕ್ಳ ಸಮಸ್ಯೆ ಹೆಣ್ಮಕ್ಳಿಗೆ ತುಂಬ ಬೇಗ ಅರ್ಥ ಆಗುತ್ತೆ ನಮ್ಮ ಗಂಡು ಮಕ್ಳಿಗಿಂತಲೂ. 2025ನೇ ವರ್ಷದಲ್ಲಿ ಇದ್ರೂ ಕೂಡ 1840-50ರಲ್ಲಿ ಹೆಣ್ಣುಮಕ್ಳ ಸಂಕಷ್ಟಗಳು ಏನಿತ್ತೋ ಈಗಲೂ ಇದ್ದಾವೆ, ಅವು ಬೇರೆ ರೂಪದಲ್ಲಿದ್ದಾವೆ. ಆ ರೂಪಾಂತರಗೊಂಡಿರೋ ಸಮಸ್ಯೆಯನ್ನು ವೈಜ್ಞಾನಿಕವಾಗಿ ಗ್ರಹಿಸಬೇಕಾಗಿರೋದು ಗಂಡು ಮಕ್ಕಳು ಹೆಣ್ಮಕ್ಳಿಬ್ಬರೂ ಕರ್ತವ್ಯ. ಸಾವಿತ್ರಿಬಾಯಿ ಫುಲೆ ಈ ಹೊತ್ತಿನ ತಲ್ಲಣಗಳನ್ನು, ಮಹಿಳೆಯರು ಎದುರಿಸ್ತಾ ಇರೋ ಬಿಕ್ಕಟ್ಟುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತಾಯಿ ಬೇರು ಬುನಾದಿ ಯಾರನ್ನಾದ್ರೂ ಓದಬೇಕು ಅನ್ಸಿದ್ರೆ ಭಾರತದಲ್ಲಿ ನೀವು ಸಾವಿತ್ರಿಬಾಯಿ ಫುಲೆಯನ್ನು ಓದಿದಾಗ ಮಾತ್ರ ಅದು ಅರ್ಥ ಆಗುತ್ತೆ ನಮಗೆ. ಆ ಕಾರಣಕ್ಕೆ ಸಾವಿತ್ರಿಬಾಯಿ ಫುಲೆ ಅವರನ್ನು ನಾವು ಗ್ರಹಿಸಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ವಿಶ್ವವಿದ್ಯಾಲಯ ಈ ಕೆಲಸ ಮಾಡಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತು, ಭಾರತದ ಇತಿಹಾಸವನ್ನು ನೋಡಿದ್ರೆ ಈ ಶಿಕ್ಷಣ ಅನ್ನೋದಿದೆಯಲ್ಲ ತುಂಬ ಕ್ರಾಂತಿ ಮಾಡಿದೆ. ಶಿಕ್ಷಣ ಹಲವು ಸಮಯದಲ್ಲಿ ಇದು ಶೋಷಣೆಯ ದಂಡಾಗಿನೂ ಕೂಡ ಸಮಾಜದಲ್ಲಿ ಕೆಲಸ ನಿರ್ವಹಿಸಿದೆ, ವಿಮೋಚನೆಯ ದಾರಿಯಾಗೂ ಕೂಡ ಕೆಲಸ ಮಾಡಿದೆ. ಶಿಕ್ಷಣಕ್ಕಿರೋ ಸಾಮರ್ಥ್ಯ ಅದು. ಇವತ್ತು ನಾವು ವಿಶ್ವವಿದ್ಯಾಲಯದಲ್ಲಿದ್ದೀವಿ, ನಾವೆಲ್ಲರೂ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ಇದೆ. ಟೀಚಿಂಗ್, ನಾನ್ ಟೀಚಿಂಗು, ಸಿಂಡಿಕೇಟ್, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸು, ಸ್ಟೂಡೆಂಟ್ಸು, ನಮ್ಮ ಜವಾಬ್ದಾರಿ ಶಿಕ್ಷಣದ ಕ್ಷೇತ್ರದಲ್ಲಿದ್ದೀವಿ. ಇದು ಕೇವಲ ವಿಮೋಚನೆಯ ಮಾರ್ಗ ಅಲ್ಲ, ಅಭಿವೃದ್ಧಿಯ ಮಾರ್ಗ ಅಲ್ಲ, ಶೋಷಣೆ ಮಾಡುವಂಥ ಮಾರ್ಗನೂ ಕೂಡ ಶಿಕ್ಷಣ ಆಗಿದೆ. ಇದು ಭಾಳ ಚೆನ್ನಾಗಿ ನಮ್ಗೆ ಅರ್ಥ ಮಾಡ್ಕೋಬೇಕು. 150 ವರ್ಷಗಳ ಹಿಂದೆ, ಅಂದರೆ 195 ವರ್ಷ ಸಾವಿತ್ರಿಬಾಯಿ ಫುಲೆ ಹುಟ್ಟಿ ಆಗಿದೆ. 40-35-40ರಲ್ಲಿ 50ನೇ ಇಸ್ವಿನಲ್ಲಿ 1892ವರೆಗೂ ಬದುಕಿದ್ರು. 1892ರಲ್ಲಿ ಅವರು ತೀರ್ಕೊಂಡ್ರು. ಅಲ್ಲಿವರೆಗೂ ಕೂಡ ಸಂವಿಧಾನ ಬಂದು 100 ವರ್ಷಗಳಿಂದ 1950ರಲ್ಲಿ ಸಂವಿಧಾನ ಜಾರಿ ಆಯಿತು, ಭಾರತದ ಸಂವಿಧಾನ. ಇವ್ರ ಹೋರಾಟ ನಡೆದಿದ್ದು 1850ರಲ್ಲಿ. 100 ವರ್ಷಗಳ ಹಿಂದೆ ಸಂವಿಧಾನ ಬರೋಕ್ಕೆ ಮೊದಲು 100 ವರ್ಷಗಳ ಹಿಂದೆ ಸಂವಿಧಾನ ಬಂದ ಮೇಲೆ ಶಿಕ್ಷಣ ಹಕ್ಕಾಯಿತು. 1850ರ ಸಂದರ್ಭದಲ್ಲಿ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ, ಇಡೀ ಎಲ್ಲ ಧರ್ಮದ, ಎಲ್ಲ ಜಾತಿಯ ಸಮುದಾಯಗಳ ಹೆಣ್ಮಕ್ಳಿಗೆ ಶಿಕ್ಷಣ ನಿಷೇಧ ಇತ್ತು. ಆ ಕಾಲಘಟ್ಟ ಶಿಕ್ಷಣಕ್ಕೆ ಪ್ರಮೋಷನ್ ಇರಲಿ ಅಥವಾ ಶಿಕ್ಷಣಕ್ಕೆ ಅಭಿವೃದ್ಧಿ ಪಡಿಸೋದಲ್ಲ, ಶಿಕ್ಷಣಕ್ಕೆ ನಿಷೇಧ ಇತ್ತು. ಮಹಿಳೆಯರಿಗೆ ಶಿಕ್ಷಣ ಪಡೆಯುವ ಅವಕಾಶಗಳಿರಲಿಲ್ಲ, ಹಕ್ಕು ಇರಲಿಲ್ಲ, ಪ್ಲಸ್ ನಿಷೇಧ ಇತ್ತು. ಆ ಕಾಲದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ್ದು ಸಾವಿತ್ರಿಬಾಯಿ ಫುಲೆ. ಸೊ ಹಾಗಾಗಿ ಒಂದು ಶಿಕ್ಷಣ ಅಂದರೆ ಇದು ಒಟ್ಟು ಇತಿಹಾಸದಲ್ಲಿ ಶಿಕ್ಷಣ ಬರೀ ಶಿಕ್ಷಣವಾಗಿ ಉಳಿದಿಲ್ಲ. ಯಾವತ್ತೂ ಕೂಡ ಇತಿಹಾಸ ನೋಡಿದ್ರೆ ಶಿಕ್ಷಣ ಅದೊಂದು ಸಂಸ್ಕೃತಿ, ಶಿಕ್ಷಣ ನಾಗರಿಕತೆ, ಶಿಕ್ಷಣ ಅಭಿವೃದ್ಧಿಗೆ ತಾಯಿ ಬೇರು, ಮೂಲ ಆಧಾರ. ಇಂಥ ಶಿಕ್ಷಣ ಇಡೀ ಒಂದು ದೇಶದ ಜನತೆಗೆ ನಿಷೇಧ ಇತ್ತು ಒಂದು ಕಾಲದಲ್ಲಿ. ಅಂದರೆ ಈಗ ಶಿಕ್ಷಣ ಮಾನವ ಹಕ್ಕು, ನಾಗರಿಕ ಹಕ್ಕು, ಸಾಂವಿಧಾನಿಕ ಹಕ್ಕು. 1850ರಲ್ಲಿ ಶಿಕ್ಷಣ ಕೇವಲ ಒಂದು ರಿಲಿಜಿಯಸ್ ಪ್ಲೆಸರ್, ಧಾರ್ಮಿಕ ದೃಷ್ಟಿ ಮಾತ್ರ, ಧಾರ್ಮಿಕವಾಗಿ ನಿಷೇಧ ಇತ್ತು ಶಿಕ್ಷಣ ಪಡೆಯುವಂಥದ್ದು ಕೆಲವು ಸಮುದಾಯಗಳಿಗೆ, ಒಟ್ಟಾರೆ ಮಹಿಳೆಯರಿಗೆ. ಇಂಥ ಸಂದರ್ಭದಲ್ಲಿ ಭಾರತದ ಮೊದಲ ಶಿಕ್ಷಕ, ನಿಮಗೆ ಗೊತ್ತು, 1830-40ರ ಸಂದರ್ಭ, ಮಹಾರಾಷ್ಟ್ರ, ಪೂನಾ ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಆಡಳಿತ ಸ್ಥಾಪನೆ ಆದಂಥ ಕಾಲಘಟ್ಟ ಅದು. ಆ ಕಾಲಘಟ್ಟದಲ್ಲಿ ಸ್ಕಾಟಿಷ್ ಮಿಷನರಿಗಳು ಪೂನಾದಲ್ಲಿ ಎಜುಕೇಷನಲ್ ಆಪರ್ಚುನಿಟೀಸನ್ನು ಮಾಡಲಿಕ್ಕೆ, ವಿಶೇಷವಾಗಿ ಬ್ರಿಟಿಷ್ನಿಂದ ಬಂದಿರತಕ್ಕಂಥ ಹೆಣ್ಮಕ್ಳಿಗೆ, ಬ್ರಿಟಿಷರ್ಸ್ಗೆ ಓದಲಿಕ್ಕೆ ಅಂತ ಆ ಸ್ಕಾಟಿಷ್ ಮಿಷನರೀಸ್ಗಳನ್ನು ಸ್ಟಾರ್ಟ್ ಮಾಡಿ ಸ್ಕೂಲ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಿರ್ತಾರೆ. ಅಲ್ಲಿ ಮಾತ್ರ ಕೆಲವು ಬ್ರಿಟಿಷ್ನ ವಿದೇಶಿ ಮಹಿಳೆಯರು ಮಾತ್ರ ಅಲ್ಲಿ ಅಭ್ಯಾಸ ಮಾಡುವಂಥ ಅವಕಾಶವನ್ನು ಪಡ್ಕೊಂಡಿರ್ತಾರೆ.
ಭಾರತದ ಯಾವ ತಳ ಸಮುದಾಯದ ಮತ್ತು ಮಹಿಳೆಯರಿಗೆ ಅಲ್ಲಿ ಓದುವಂಥ ಅವಕಾಶ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಶಿಕ್ಷಣದ ಮೂಲಕ ವಿಮೋಚನೆ ಸಾಧ್ಯ, ಶಿಕ್ಷಣದ ಮೂಲಕ ಸಬಲೀಕರಣ ಸಾಧ್ಯ, ಶಿಕ್ಷಣದ ಮೂಲಕ ನಮ್ಮ ಹಕ್ಕುಗಳನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಸಾಧ್ಯ, ಶಿಕ್ಷಣದ ಮೂಲಕ ಭಾರತದ ಎಲ್ಲ ಮಹಿಳೆಯರಿಗೆ ಗೌರವಯುತವಾದ ಬದುಕನ್ನು ಕಟ್ಟಿಕೊಡಬಹುದು ಅನ್ನುವಂಥ ಒಂದು ಕ್ರಾಂತಿಯನ್ನು ಮಾಡಿದಂಥ ಕಾಲಘಟ್ಟ. ಸೊ ಹಾಗಾಗಿ ನಾವು ಸಾವಿತ್ರಿಬಾಯಿ ಫುಲೆಯವರ ಒಂದು ಹೋರಾಟವನ್ನು ನೆನಪಿಸ್ಕೊಳ್ಳೋದ್ರ ಮೂಲಕ, ಮೈಗೂಡಿಸ್ಕೊಳ್ಳೋದ್ರ ಮೂಲಕ ಈ ಹೊತ್ತಿನ ಶಿಕ್ಷಣದಲ್ಲಿರ್ತಕ್ಕಂಥ ತಲ್ಲಣಗಳನ್ನು ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಯೂನಿವರ್ಸಿಟಿನೂ ಸೇರಿಕೊಂಡು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಹೆಣ್ಣುಮಕ್ಕಳು ಸಂಖ್ಯೆ ಯೂನಿವರ್ಸಿಟಿಲಿ ಓದ್ತಾ ಇರೋರು 70% ಇದೆ, 70% ಇದೆ. ಯಾಕೆ 70%? ಯಾಕೆ ಹಂಗಾರೆ ಗಂಡು ಮಕ್ಕಳು ಓದೋರ ಸಂಖ್ಯೆ ಕಡಿಮೆ ಆಗಿದೆಯಾ? ಈ ಪ್ರಶ್ನೆ ಕೇಳಬೇಕು ನೀವು. ಗಂಡು ಮಕ್ಕಳು ಓದೋರ ಸಂಖ್ಯೆ ಕಡಿಮೆ ಆಗಿದೆಯಾ? ಯಾಕೆ 70% ಇದ್ದಾರೆ? ಕುವೆಂಪು ಯೂನಿವರ್ಸಿಟಿಯಲ್ಲಿ 82% ಹೆಣ್ಮಕ್ಳು, 82% ಹೆಣ್ಮಕ್ಳು ಇರೋದು ಟೋಟಲು ಕಳೆದ 10 ವರ್ಷದಿಂದ. ನಮ್ಮ ಯೂನಿವರ್ಸಿಟಿಯಲ್ಲಿ ಕಳೆದ 4-5 ವರ್ಷಗಳಿಂದ ಕರ್ನಾಟಕದ 90% ಯೂನಿವರ್ಸಿಟೀಸ್ಗಳಲ್ಲಿ 70% ಎನ್ರೋಲ್ಮೆಂಟ್ ಹೆಣ್ಮಕ್ಳೇ. ಯಾಕೆ? ಒಂದು 3-4 ಸಂಶೋಧನೆ ಆಗಿದೆ ಇದ್ರ ಮೇಲೆ. ಯಾಕೆ ಗಂಡು ಮಕ್ಕಳಾಗಾದ್ರೆ ಹೈಯರ್ ಎಜುಕೇಷನ್ ಬರ್ತಾ ಇಲ್ವಾ? ಬರ್ತಾ ಇದ್ದಾರೆ. ಎಲ್ಲಿ ಹೋಗ್ತಿದ್ದಾರೆ ಅಂತಂದರೆ, ತಂದೆ ತಾಯಿ ಎಲ್ಲಿ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಮೆಡಿಕಲ್ಲು, ಇಂಜಿನಿಯರಿಂಗು, ಟೆಕ್ನಿಕಲ್ ಕೋರ್ಸ್ ಓದಿಸ್ಬೋದು, ಅಲ್ಲಿ ಗಂಡು ಮಕ್ಕಳನ್ನು ಸೇರಿಸ್ತಾ ಇದ್ದಾರೆ. ಎಲ್ಲಿ 2,000, 3,000, 10,000 ಒಳಗಡೆ ಫೀಸ್ ಇರುತ್ತೋ ಹೆಣ್ಮಕ್ಳನ್ನ ತಗೊಬಂದು ಸೇರಿಸಿರ್ತಾರೆ. ನಮ್ಮಲ್ಲಿ ನಂಬರ್ ಅದಕ್ಕೆ ಜಾಸ್ತಿ ಆಗಿರೋದು. ಇದು ಶೋಷಣೆ ಅಲ್ವಾ? ಇದು ಸಮಾಜ ನಿರ್ಮಾಣ ಮಾಡೋಕ್ಕಿರುವಂಥ ದೊಡ್ಡ ತೊಡಕಲ್ವಾ? ಇದು ಇವತ್ತಿನ ತಲ್ಲಣಗಳು, ಇವತ್ತಿನ ಬಿಕ್ಕಟ್ಟುಗಳು. ಇದನ್ನು ಸೂಕ್ಷ್ಮವಾಗಿ ಗ್ರಹಿಸಬೇಕು. ಸಾವಿತ್ರಿಬಾಯಿ ಫುಲೆ 1860 ಅಕ್ಷರ ಕಲಿಸೋದಕ್ಕೆ ತನ್ನ ಇಡೀ ಜೀವನವನ್ನು ಮುಡುಪಾಗಿಟ್ರು. ಹಾಗಾದ್ರೆ ಇವತ್ತು ವಿದ್ಯೆ ಕಲಿತ ಹೆಣ್ಣುಮಕ್ಕಳು ಇವತ್ತು ಏನು ನಡೀತಿದೆ ಅನ್ನೋದನ್ನು ವೈಜ್ಞಾನಿಕವಾಗಿ ಗ್ರಹಿಸಿ ಅದರ ವಿಮೋಚನೆಗೆ ಕೆಲಸ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡಲಿ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡಿರೋದು. ಮಹಿಳಾ ಜಯಂತಿ ಮೇಡಮ್ ಆಗಲೇ ಹೇಳಿದ್ರು, ಸಾವಿತ್ರಿಯಮ್ಮ ಶಾಲೆಗೆ ನಡ್ಕೊಂಡು ಹೋಗುವಾಗ ಸಗಣಿಲಿ ಹೊಡೆದು ಬಿಡ್ತಿದ್ರು, ಎದುರ್ಕೊಂಡಿಲ್ಲ. ಇನ್ನೊಂದು ಸೀರೆ ಬ್ಯಾಗಲ್ಲಿ ಇಟ್ಕೊಂಡು ಶಾಲೆಯಲ್ಲಿ ಹೋಗಿ ಸೀರೆ ಚೇಂಜ್ ಮಾಡ್ಕೊಂಡು ಪಾಠ ಮಾಡಿ ಮತ್ತೆ ಸಂಜೆ ವಾಪಸ್ ಬರುವಾಗ ಬೆಳಿಗ್ಗೆ ಸಗಣಿ ಹೊಡೆದಿದ್ರಲ್ಲ ಅದೇ ಸೀರೆಯನ್ನು ಹಾಕ್ಕೊಂಡು ಮತ್ತೆ ಹೊಡಿತಾರಲ್ಲ ಸಾಯಂಕಾಲ, ವಾಪಸ್ ಮನೆಗೆ ಬಂತಿದ್ರು. ಯಾಕೆ? ಹೊಡೆದವ್ರು ತಪ್ಪ? ಇಲ್ಲ, ಹೊಡೆದವ್ರು ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ ಅಂದರೆ, ಆವತ್ತಿನ ಸೋಷಿಯಲ್ ವ್ಯಾಲ್ಯೂ ಏನಿರ್ತದೆ, ಸಾಮಾಜಿಕ ಮೌಲ್ಯ ಏನಿತ್ತು ಅಂದರೆ, ಹೆಣ್ಣು ಮಕ್ಕಳು ಕಲಿಯೋದು ಧಾರ್ಮಿಕವಾಗಿ ನಿಷೇಧ. ಇದನ್ನ ಬಲವಾಗಿ ನಂಬಿಕೊಂಡಿತ್ತು. ಇದು ಸೋಷಿಯಲ್ ವ್ಯಾಲ್ಯೂ ಆಗಿತ್ತು. ಆ ಜನಗಳು ತಪ್ಪಲ್ಲ, ಇದು ಸೋಷಿಯಲ್ ವ್ಯಾಲ್ಯೂ ಆಗಿ ಎಸ್ಟಾಬ್ಲಿಷ್ ಆಗಿತ್ತು. ಅರಿವಿನ ಕೊರತೆ ಇತ್ತು. ಅರಿವನ್ನು ಮೂಡಿಸೋ ಪ್ರಯತ್ನವನ್ನು ಮಾಡಿದರು. ಕೆಲವು ಕಷ್ಟಗಳನ್ನು ಸಹಿಸ್ಕೊಂಡ್ರು. ನಾವೇನು ಮಾಡಬೇಕು? ಶಿಕ್ಷಣವನ್ನು ಕೊಡುವಾಗ, ಸಂಸ್ಥೆಗಳನ್ನು ಕಟ್ಟುವಾಗ, ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಈ ರೀತಿ ಅಪಮಾನ, ನಿಂದನೆಗಳು ಇವತ್ತು ಕೂಡ ಬೇರೆ ಬೇರೆ ಫಾರಮಲ್ಲಿ ಇದ್ದಾವೆ. ನೀವೆಲ್ಲರೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರಬೇಕು. ನಮಗೆ ಅದನ್ನು ತಡ್ಕೋಬೇಕು. ಆ ಪಾಠ ನಾವು ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆಯಿಂದ ಕಲಿಬೇಕು ನಾವು. ಇವ್ರಿಗೆ 1860ರಲ್ಲಿ ಇವ್ರು ಏನು ಮಾಡಿದ್ರು ಬಿಡಲ್ಲ, ಇಡೀ ಭಾರತಕ್ಕೆ ಹಬ್ಬೋಯ್ತು. ಮೇಡಮ್ ಹೇಳಿದ್ರಲ್ಲ, ಇವರು 48ರಲ್ಲಿ ನಮ್ಮ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ ಸ್ಟಾರ್ಟ್ ಆಗಿದೆ 1858. 1848ರಲ್ಲಿ ಪೂನಾದಲ್ಲಿ ಗರ್ಲ್ಸ್ ಹೈಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ, ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. ಇವರು ಬರೀ ಗರ್ಲ್ಸ್. ಈ ಭಾರತದಲ್ಲಿ ಮೊಟ್ಟ ಮೊದಲ ಮಹಿಳಾ ಶಾಲೆ ಮತ್ತೆ ಕಾಲೇಜು. ಹೆಣ್ಣು ಮಕ್ಕಳು ಶಾಲೆಗೆ ಕಾಲೇಜ್ಗೆ ಹೋಗೋದನ್ನು ನೋಡಕ್ಕೆ ಮುಂಬೈಗೆ ಬಂದು ಎಲ್ಲ ಟೂರಿಸ್ಟು ಕಾಂಪೌಂಡ್ ಮುಂದೆ ನಿಂತ್ಕೊಂಡು ನೋಡ್ಕೊಂಡು ಹೋಗೋರಂತೆ. ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ಪೂನಾದಲ್ಲಿ, ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ತಾರೆ ಅನ್ನೋದಕ್ಕೆ. ಈ ರೀತಿ ಮಾಡಿದ್ರಲ್ಲ ಅಂತ ಇವ್ರನ್ನ ಮರ್ಡರ್ ಮಾಡ್ಬಿಡಿ ಅಂದ್ಬಿಟ್ಟು ಪೂನಾದಲ್ಲಿ ಸುಪಾರಿ ಕೊಟ್ಟು ಕಳಿಸ್ತಾರೆ. ಇವರನ್ನ, ಗಂಡ ಹೆಂಡತಿಯನ್ನ. ಇಬ್ರು ದುಡ್ಡಿಗೆ ಸುಪಾರಿ ಇಸ್ಕೊಂಡಂತ ಇಬ್ರು ದಲಿತರಾಗಿರ್ತಾರೆ. ಈ ಎರಡು ಮುಖ್ಯವಾದ ದಲಿತ ಸಮುದಾಯಕ್ಕೆ ಸೇರಿದಂತ ಇಬ್ರು ಅವರು. ರಾತ್ರಿ 12 ಗಂಟೆನಲ್ಲಿ
ಜ್ಯೋತಿ ಬಾಪಲೆ ಸಾವಿತ್ರಿ ಬಾಪಲೆ ಮಲಗಿರುವಾಗ ಅವ್ರ ಮನೆಗೆ ನುಗ್ಗಿ ಇವರು ಮಚ್ಚಲಿಂದ ಹೊಡೆಯಕ್ಕೆ ಹೋಗ್ತಾರೆ. ದೀಪ ಉರಿತಾ ಇರುತ್ತೆ. ಜ್ಯೋತಿ ಬಾಪಲೆ ಏನೋ ಸೌಂಡ್ ಆಯಿತು ಅಂತ ನೋಡಿದಾಗ ಇನ್ನೇನು ಮಚ್ಚಿ ಎತ್ತಿರುವಾಗ ಆ ಅಮ್ಮ ಹೋಗಿ ಹಿಡ್ಕೊಳುತ್ತೆ ಮಚ್ಚನ್ನ, ಕಿರ್ಚುತ್ತೆ, ಇಬ್ಬರು ಎದೊಳ್ತಾರೆ. ಒಂದಷ್ಟು ಗೊಂದಲ ಉಂಟಾಗಿ ಕೊನೆಗೆ 1 ನಿಮಿಷ ವೆಯ್ಟ್ ಮಾಡಿ ಸಾಯಿಸೋರಂತೆ. 1 ನಿಮಿಷ ವೆಯ್ಟ್ ಮಾಡಿ ನಮಗೆ ಯಾಕೆ ಸಾಯಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸಾಯಿಸಿ ಅಂತ ಇಬ್ಬರು ಕೈ ಮುಗಿದು ಕೇಳ್ಕೊಂಡ್ರಂತೆ. ಆಮೇಲೆ ತಕ್ಷಣ ನೀವು ಯಾಕೋ ಸಾಯಿಸಕ್ಕೆ ಬಂದಿರೋರು ತುಂಬ ಗಾಬರಿಯಾಗಿದ್ದೀರಾ, ಫಸ್ಟು ನೀರು ಕುಡೀರಿ ಅಂತ ಕುಡಿಸಿದ್ರಂತೆ ಅವ್ರಿಗೆ. ಸಾಯಿಸಕ್ಕೆ ಬಂದಿರೋ ಇಬ್ಬರು ಮಚ್ಚಿ ಹಿಡ್ಕೊಂಡು ಬಂದಿದ್ರು. ನೀರು ಕುಡಿದು ಕೂತ್ಕೊಂಡಾಗ ಅವ್ರು ಹೇಳ್ತಾರೆ, ನಮ್ಮನ್ನು ಕೊಲೆ ಮಾಡಿ, ನಮ್ದು ಇನ್ನೂ ಅಭ್ಯಂತರ ಇಲ್ಲ, ನಾವು ಗಲಾಟೆ ಮಾಡಲ್ಲ, ನಾವಿಬ್ಬರು ರೆಡಿ ಇದ್ದೀವಿ, ಈಗ ಕೂತ್ಕೊಂಡಿದ್ದೀವಿ, ನಮ್ಮನ್ನು ಸಾಯಿಸಿ, ಬಟ್ ಯಾಕೆ ಸಾಯಿಸಿದ್ರಿಂದ ಒಂದು ಕಾರಣ ಹೇಳ್ಬಿಟ್ಟು ನಮ್ಮನ್ನು ಸಾಯಿಸಿ ಅಂತ ಹೇಳ್ತಾರೆ. ಇದು ನಿಜವಾಗಿ ನಡೆದ ಘಟನೆ, ರೆಕಾರ್ಡ್ ಆಗಿದೆ. ಆಗ ಅವರಿಬ್ಬರು ಹೇಳ್ತಾರೆ, ಇಂಥವ್ರು ನಮಗೆ ಸುಪಾರಿ ಕೊಟ್ಟಿದ್ದೀರಿ, ನೀವೆಲ್ಲರಿಗೂ ವಿದ್ಯೆ ಬುದ್ಧಿ ಕಲಿಸ್ಕೊಡ್ತಾ ಇದ್ದೀರಾ, ಸಮಾಜ ಹಾಳಾಗ್ತಿದೆ, ಹಾಗಾಗಿ ನೀವಿಬ್ಬರು ಬದುಕಿದ್ರೆ ಸಮಾಜ ಇನ್ನು ಉಳಿಯಲ್ಲ, ಆ ಕಾರಣಕ್ಕೆ ನಿಮ್ಮನ್ನು ಸಾಯಿಸ್ತಿದ್ದೀವಿ ಅಂತ ಹೇಳ್ತಾರೆ. ನೀವು ಯಾರು, ನಿಮ್ಮ ಹಿನ್ನೆಲೆ ಏನು ಅಂತ ಕೇಳ್ತಾರೆ. ಆಗ ಅವರಿಬ್ಬರು ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ತಾರೆ ಕೂತ್ಕೊಂಡು. ಹಾಗಾದ್ರೆ ನೀವಿಬ್ಬರು ನಮ್ಮನ್ನು ಸಾಯಿಸಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನೀವಿಬ್ಬರು ದಲಿತ ಸಮುದಾಯಕ್ಕೆ ಮಹಾರ್ ಜನಾಂಗಕ್ಕೆ ಸೇರಿದವ್ರು. ನೀವಿಬ್ಬರು ನಿಮ್ಮ ಸಮುದಾಯಗಳಿಗೆ ವಿದ್ಯೆ ಕಲಿಸೋಕ್ಕೋಸ್ಕರ ನಾವು ನಿಮ್ಮ ಕೈಗೆ ಒಂದಷ್ಟು ದುಡ್ಡು ಸಿಕ್ಕಲಿ, ಘನತೆ ಬದುಕು ಸಿಕ್ಕಲಿ ಅಂತ ನಾವು ಇಷ್ಟು ದಿನ ಕೆಲಸ ಮಾಡಿದ್ದೀವಿ. ನಮ್ಮನ್ನು ಸಾಯಿಸೋದ್ರಿಂದ ನಿಮಗೆ 1,000 ರೂಪಾಯಿ, 1,200 ರೂಪಾಯಿ ಅವ್ರ ಮಾತುಕತೆ ಮಾಡ್ಕೊಂಡಿರ್ತಾರೆ ಸುಪಾರಿ, ಅಷ್ಟು ದುಡ್ಡು ನಿಮ್ಮ ಕೈಗೆ ಸಿಗೋದು ಅಂದರೆ ನಿಮಗೆ ದುಡ್ಡು ಸಿಗುತ್ತಲ್ಲ ಅನ್ನೋ ಸಂತೋಷಕ್ಕೆ ನಾವು ಸಾಯಕ್ಕೆ ರೆಡಿ ಇದ್ದೀವಿ, ನಮ್ಮನ್ನು ಸಾಯಿಸ್ಬೋದು ಅಂತ. ಕೊನೆಗೆ ಇಡೀ ಬೆಳಗಿನ ಜಾವದವರೆಗೂ ಅವರಿಬ್ಬರು ಮಾತುಕತೆ ನಡೆದು ಅವರ ಮನ ಪರಿವರ್ತನೆ ಆಗಿ ಅವರನ್ನು ಸಾಯಿಸಲ್ಲ. ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಂದರೆ, ಇವತ್ತು ನಾವು ನಿಮ್ಮನ್ನು ಬಿಟ್ಟರು ನಾಳೆ ನಿಮ್ಮನ್ನು ಮತ್ತೆ ಇನ್ಯಾರನ್ನೋ ಕೊಟ್ಟು ಸಾಯಿಸ್ತಾರೆ ಅಂತೇಳಿ ಅವರಿಬ್ಬರು ಜೀವನ ಪೂರ್ತಿ ಇವರಿಬ್ಬರಿಗೂ ಬಾಡಿ ಗಾರ್ಡಾಗಿ ಕನ್ವರ್ಟ್ ಆಗಿ ಹೋಗ್ತಾರೆ. ಅವರಿಬ್ಬರು ಈ ಪರಿವರ್ತನೆ ಮಾಡೋದಿದೆಯಲ್ಲ, ಇದು ನಾವು ಸ್ಟ್ರಾಟಜಿಕ್ ಆಗಿ ಇವತ್ತು ಕಲ್ತ್ಕೋಬೇಕಾಗಿರೋದು. ನಮ್ಮ ಮಕ್ಕಳಾಗಿ ನಮ್ಮ ಸಂಸಾರ ದೊಡ್ಡದಾದರೆ ಬಡವ್ರ ಸೇವೆ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಿಗೆ ವಿದ್ಯೆ ಕಲಿಸಲ್ಲ ಆಗನ್ನೋ ಕಾರಣಕ್ಕೆ ಜೀವನ ಪೂರ್ತಿ ಅವರು ಮಕ್ಕಳನ್ನ ಮಾಡ್ಕೊಳ್ಳದೆ ಅವರು ಸಂಸಾರಿಕ ಜೀವನವನ್ನು ನಡೆಸುವಂಥ ದೊಡ್ಡ ತ್ಯಾಗ ಇವರಿಬ್ಬರು ಜೀವನದಿಂದ ಇದೆ. ಅದರ ಜೊತೆಗೆ 1890ರಲ್ಲಿ ಅಷ್ಟೊತ್ತಿಗಾಗಲೇ ಜ್ಯೋತಿ ಬಾಪಲೆ ತೀರೋಗಿರ್ತಾರೆ. ದೊಡ್ಡ ಪ್ಲೇಗ್ ಬರುತ್ತೆ ಭಾರತದಲ್ಲಿ. ಪೂನಾದಲ್ಲಿ ಪ್ಲೇಗ್ ಬಂದಾಗ ಯಾರ್ಯಾರಿಗೆ ಪ್ಲೇಗ್ ಬಂದಿದೆ ಕುಟುಂಬಗಳನ್ನು ಹೊರಗಡೆ ನಿರಾಶ್ರಿತರ ಶಿಬಿರದಲ್ಲಿ ಹಾಕ್ಬಿಟ್ಟಿರ್ತಾರೆ. ಯಾರೂ ಹೋಗಲ್ಲ ಅಲ್ಲಿಗೆ ನಿರಾಶ್ರಿತರ ಶಿಬಿರಕ್ಕೆ. ಡಾಕ್ಟರ್ಸು ಮೆಡಿಸನ್ ಊರೊಳಗಡೆ ಮಾತ್ರ ಕೊಡ್ತಿರ್ತಾರೆ. ಅಲ್ಲಿ ಆ ನಿರಾಶ್ರಿತರ ಶಿಬಿರಕ್ಕೆ ಹೋಗಿ ಸಾವಿತ್ರಿ ಅಮ್ಮ ಅವ್ರಿಗೆ ಮೆಡಿಸಿನ್ ಕೊಡುವಂಥ ಸೇವೆಯನ್ನು ಮಾಡ್ತಾ ಇರುತ್ತೆ. ಸತ್ಯಶೋಧಕ ಸಮಾಜದ ಚೇರ್ಮನ್ ಆಗಿರ್ತಾರೆ ಅವರು. ಆಗ ಸತ್ಯಶೋಧಕ ಸಮಾಜದಿಂದ ರಿಲೀಫ್ ಕ್ಯಾಂಪ್ ಆರ್ಗನೈಸ್ ಮಾಡಿರ್ತಾರೆ. ಅಲ್ಲಿ ಏನು ನಡೆಯುತ್ತೆ ಅಂದರೆ, ಅದರಲ್ಲಿ 2 ಭಾಗ ಮಾಡ್ತಾರೆ. ತುಂಬ ಜಾಸ್ತಿ ಕಾಯಿಲೆ ಯಾವುದಿರುತ್ತೆ ಅಂಥದ್ದು ಯಾರು ಬದುಕೋದೇ ಇಲ್ಲ ಅಂಥ ಮಕ್ಕಳನ್ನೆಲ್ಲನೂ ಆ ಕ್ಯಾಂಪ್ನಲ್ಲೇ ಬಿಟ್ಬಿಟ್ಟು ಅರ್ಧಂಬರ್ಧ ಬದುಕೋ ಸಾಧ್ಯತೆ ಇರೋರ್ನೆಲ್ಲ ಇನ್ನೊಂದು ಕ್ಯಾಂಪಿಗೆ ಕಳಿಸ್ಬಿಡ್ತಾರೆ. ಇವರು ಆ ಸತ್ತೋಗ್ತಾರೆ ಅಂತ ಬದುಕ್ಬಿಟ್ಟಿದ್ರಲ್ಲ ದಲಿತರ ಮಕ್ಕಳುಗಳು, ಕ್ಯಾಂಪಿಂದ ಅವ್ರ ತಂದೆ ತಾಯಿನೇ ಬಿಟ್ಬಿಟ್ಟು ಹೊರಗಡೆ ಹೊರಟೋಗಿದ್ರಲ್ಲ, ಆ ಮಕ್ಕಳಿಗೆ ಹೋಗಿ ಹಾಲು ಊಟ ಕೊಟ್ಟು ಅವ್ರು ಉಪಚಾರ ಮಾಡುವಾಗ ಇವ್ರಿಗೂ ಪ್ಲೇಗ್ ಬಂದು ಸತ್ತೋಗ್ತಾರೆ. ಅಷ್ಟು ತ್ಯಾಗಮಯಿಗಳವರು. ಅಂಥ ಒಂದು ತ್ಯಾಗ ಭಾರತದ ಇತಿಹಾಸದಲ್ಲಿ ಎಲ್ಲೂ ನಿಮ್ಗೆ ಸಿಗಲ್ಲ. ಯಾವ ಫ್ಯಾಮಿಲಿನೋ ಅಥವಾ ಯಾವ ದಂಪತಿಗಳನ್ನೂ ಕೂಡ ಇಡೀ ಸಾಮಾಜಿಕ ಹೋರಾಟದಲ್ಲಿ ಹಿಸ್ಟ್ರಿ ನೋಡಿದ್ರೆ ನೀವು ಇಷ್ಟು ತ್ಯಾಗ ಮಾಡಿರುವಂಥ ಯಾರನ್ನೂ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅವರು ಎಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಅಂದರೆ, ಎಲ್ಲ ಸಮುದಾಯಗಳನ್ನ ಸ್ನೇಹಿತರನ್ನು ಮಾಡಿಕೊಂಡು ವಿಶೇಷವಾಗಿ ಬ್ರಾಹ್ಮಣ ಸಮುದಾಯದ ಎಲ್ಲರನ್ನೂ ಮಾತಾಡಿ, ಪುರೋಹಿತರನ್ನ ಜೋಯಿಸ್ರುಗಳನ್ನು ಮಾತಾಡಿ ಅವರನ್ನು ಮನವೊಲಿಸಿ ಅವರನ್ನು ಕೂಡ ಬಡವರಿಗೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡೋ ರೀತಿ ದೊಡ್ಡದೊಂದು ಹೋರಾಟ ಮಾಡಿ ಅವರೆಲ್ಲರೂ ಇವರು ಸಹಾಯಕ್ಕೆ ಬರ್ತಾರೆ. ಹೌದು, ಇವರು ಹೋರಾಟ ಮಾಡ್ತಿರೋದು ನಿಜ, ಶಿಕ್ಷಣ ನಮ್ಮ ಹೆಣ್ಮಕ್ಳಿಗೂ ಸಿಗ್ಬೇಕಲ್ಲ ನಮ್ಮ ಮನೆ ತಂದೆಲ್ಲೂ ಅನ್ನುವಂಥ ನಿರ್ಧಾರ ತೆಗೆದುಕೊಂಡು ಅವರು ಇವ್ರ ಜೊತೆಗೆ ಮಾಡ್ತಾರೆ.
ಕಾಂಟ್ರಾಕ್ಟರ್ ಕೆಲಸ ಮಾಡಿ ಅಪಾರವಾಗಿ ದುಡ್ಡು ಮಾಡ್ತಾರೆ. ಇಡೀ ಸಂಪಾದನೆ ಮಾಡಿ ದುಡ್ಡನ್ನು ಹೋರಾಟಕ್ಕೆ ಹಾಕ್ತಾರೆ, ಶಾಲೆ ಕಟ್ಟಿಸ್ತಾರೆ, ಇಡೀ ಮುಂಬೈ ಪೂರ್ತಿ ಶಾಲೆ ಕಟ್ಟಿಸ್ತಾರೆ. ಅದರ ಜೊತೆಗೆ ಅಡ್ಮಿನಿಸ್ಟ್ರೇಷನ್ದು ಸಪೋರ್ಟ್ ತಗೊಳ್ತಾರೆ, ಆಡಳಿತ ಬ್ರಿಟಿಷ್ ಸರ್ಕಾರದ್ದು ಸಪೋರ್ಟ್ ಗೈನ್ ಮಾಡ್ತಾರೆ, ತುಂಬ ಸಂಘಟನೆಗಳು ಕಟ್ತಾರೆ, ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ಗಳನ್ನ ಕಟ್ತಾರೆ. ಹೀಗೆ ಒಂದು ಹೋರಾಟ ಯಾರಾದರೂ ಇವತ್ತಿಗೂ ತುಂಬ ಜನ ಹೋರಾಟ ಮಾಡ್ತಾರೆ. ಮೇಡಮ್ ಕೂಡ ಮೂವ್ಮೆಂಟಲ್ಲಿ ಇದ್ದಾರೆ, ಅವರು ಸೋಷಿಯಲ್ ಮೂವ್ಮೆಂಟಲ್ಲಿ ಇದ್ದಾರೆ, ವುಮೆನ್ಸ್ ಮೂವ್ಮೆಂಟಲ್ಲಿ. ನೀವು ಕೂಡ ತುಂಬ ಜನ ಫೆಮಿನಿಸ್ಟ್ ಮೂವ್ಮೆಂಟ್ಗಳಲ್ಲಿ ಬೇರೆ ಬೇರೆ ಮೂವ್ಮೆಂಟ್ಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಚಳುವಳಿ ಅಂದರೆ ಏನು, ಚಳುವಳಿನ ಹೇಗೆ ಕಟ್ಟಬೇಕು ಅನ್ನೋದು ಸಾವಿತ್ರಿ ಬಾಪುಲೆ, ಜ್ಯೋತಿ ಬಾಪುಲೆ ಅವರ ಜೀವನದಲ್ಲಿ ತುಂಬ ಇನ್ಸೈಟ್ ಸಿಗುತ್ತೆ ನಮಗೆ. ಅದು ಈ ಹೊತ್ತು ಹೋರಾಟ ಕಟ್ಟೋರಿಗೆ ಮಾರ್ಗ. ಸೊ ಬರೀ ರಸ್ತೆಯಲ್ಲಿ ನಿಂತ್ಕೊಂಡು ಇನ್ಯಾರೋ ವಿರೋಧ ಮಾಡೋದಲ್ಲ, ಬರೀ ವಿರೋಧಾಭಾಸದಿಂದ ಅಲ್ಲ, ಮನವೊಲಿಸಿ ಅವರನ್ನು ಪರಿವರ್ತನೆ ಮಾಡಿ ಅವರನ್ನು ನಮ್ಮ ಜೊತೆಗೆ ಸೇರಿಸ್ಕೊಂಡು ಹೋರಾಟ ಮಾಡಿದ್ರಲ್ಲ, ಅದು ಇವತ್ತು ಹೋರಾಟಗಳಿಗೆ ಇರುವಂಥ ಒಂದು ಮಾರ್ಗಗಳು. ಹಾಗಾಗಿ ಇದೆಷ್ಟು ಒಂದು ಪೂರ್ವ ಪೀಠಿಕೆ ಅಂತ ಅಂದ್ಕೊಳ್ಳಿ. ಮುಂದಿನ ವರ್ಷ ಎಲ್ಲ ಹೆಣ್ಮಕ್ಳು ಏನಾದರೂ ಸೇರಿ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ 1000 ಹೆಣ್ಮಕ್ಳನ್ನು ಸೇರಿಸಿ ಶಿಕ್ಷಕಿಯರ ದಿನಾಚರಣೆ ಏನಾದರೂ ಆಚರಿಸ್ತೀವಿ ಅಂತ ನಿಮ್ಮ ಒಳಗಡೆ ಇನ್ಸ್ಪಿರೇಷನ್ನು, ಮೋಟಿವೇಶನ್ ಏನಾದರೂ ಆಗಿದ್ದರೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಎಲ್ರಿಗೂ ನಮಸ್ಕಾರ.